ಡಿಜಿಪಿ ರಾಮಚಂದ್ರ ರಾವ್ ಅವರ ರಾಸಲೀಲೆಯ ವಿಡಿಯೋ ವೈರಲ್ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಕಚೇರಿಯಲ್ಲಿಯೇ ರಾಸಲೀಲೆಯನ್ನ ಮಾಡಿದ್ದಾರೆ ಎನ್ನಲಾದಂತಹ ವಿಡಿಯೋ ಜೊತೆಗೆ ಆಡಿಯೋ ಕಾನ್ವರ್ಸೇಷನ್ನ ಒಂದು ರೆಕಾರ್ಡಿಂಗ್ ವೈರಲ್ ಆಗಿತ್ತು. ಇದು ಸಹಜವಾಗಿಯೇ ಇಲಾಖೆಗೂ ಕೂಡ ಒಂದು ರೀತಿ ಕಪ್ಪು ಚುಕ್ಕೆ ಆಗಿತ್ತು. ರಾಜ್ಯ ಸರ್ಕಾರ ಈಗ ಈ ವಿಚಾರದಲ್ಲಿ ಆಕ್ಷನ್ಗೆ ಮುಂದಾಗಿದೆ. ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ರಾಸಲೀಲೆಯ ವಿಡಿಯೋ ವೈರಲ್ ಬೆನ್ನಲ್ಲೇ ಸಸ್ಪೆಂಡ್. DCRE ಡಿಜಿಪಿ ಆಗಿದ್ರು ರಾಮಚಂದ್ರ ರಾವ್. ಡಿಜಿಪಿ ರಾಮಚಂದ್ರ ರಾವ್ ಅವರ ತಲೆದಂಡ ಆಗಿದೆ. ನಿನ್ನೆ ಅವರದ್ದು ಎನ್ನಲಾದಂತಹ ವಿಡಿಯೋ ವೈರಲ್ ಆಗಿತ್ತು. ಅದಕ್ಕೆ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ರು. ಇದು AI ವಿಡಿಯೋ, ಟೆಕ್ನಾಲಜಿಯನ್ನು ಬಳಸಿಕೊಂಡು ಮಾಡಿಕೊಂಡಂತಹ ವಿಡಿಯೋ, ನನ್ನನ್ನು ಟಾರ್ಗೆಟ್ ಮಾಡಿರುವಂತಹ ವಿಡಿಯೋ ಅಂಥೇಳಿ ಹೇಳಿದರು. ಇದರ ಬೆನ್ನಲ್ಲೇ ಗೃಹ ಸಚಿವರನ್ನು ಭೇಟಿಯಾಗೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು. ಅದಾಗಿರಲಿಲ್ಲ. ನಿನ್ನೆ CM ಸಿದ್ದರಾಮಯ್ಯನವರು ಇದೇ ವಿಚಾರಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ರು. ಕಾನೂನಿನಗಿಂತ ದೊಡ್ಡವರು ಯಾರೂ ಇಲ್ಲ ಅಂಥೇಳಿ. ಏನು ಮಾಡಿದೆ ಸರ್ಕಾರ ಅನ್ನುವಂತಹ ಪ್ರಶ್ನೆ ಇತ್ತು. ಈಗ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದೆ. DGP ರಾಮಚಂದ್ರ ರಾವ್ ನಿವೃತ್ತಿಯಾಗೋದಕ್ಕೆ ಇನ್ನು 5 ತಿಂಗಳಷ್ಟೇ ಬಾಕಿ ಇತ್ತು. ಈ ಸಂದರ್ಭದಲ್ಲಿಯೇ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಇನ್ಫ್ಯಾಕ್ಟ್ ರಾಮಚಂದ್ರ ರಾವ್ ಅವರ ಮೇಲೆ ಈ ರೀತಿಯ ಆರೋಪಗಳು, ಈ ರೀತಿಯ ಅಲಿಗೇಷನ್ಗಳು ಇದೇ ಮೊದಲಲ್ಲ. ಈ ಹಿಂದೆಯೂ ಬೇರೆ ಬೇರೆ ಪ್ರಕರಣಗಳಲ್ಲಿ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಅದರಿಂದ ರಕ್ಷಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ರಾಮಚಂದ್ರ ರಾವ್ ಅವರು ಮಾಡಿಕೊಂಡಿದ್ರು. ಬಟ್ ಈ ಪ್ರಕರಣ ಈಗ ಅಕ್ಷರಶಃ ಅವರಿಗೆ ಮುಳುವಾಗಿದೆ. ಅದರಲ್ಲೂ ಯೂನಿಫಾರ್ಮನ್ನು ಹಾಕ್ಕೊಂಡು ಕಚೇರಿಯಲ್ಲಿಯೇ ಕೂತ್ಕೊಂಡು ಅವರು ನಡೆಸಿದ್ದಾರೆ ಎನ್ನಲಾದಂತಹ ರಾಸಲೀಲೆಯ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ, ಆಡಿಯೋ ಕಾನ್ವರ್ಸೇಷನ್ ವೈರಲ್ ಆದ ಬೆನ್ನಲ್ಲೇ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಒಬ್ಬ PSI, ಒಬ್ಬ ಕಾನ್ಸ್ಟೇಬಲ್ ಇದೇ ಕೆಲಸ ಮಾಡಿದರೆ ಸುಮ್ಮನೆ ಬಿಡ್ತಿದ್ರಾ ಅನ್ನುವಂತಹ ಪ್ರಶ್ನೆಗಳೆಲ್ಲ ವ್ಯಕ್ತವಾಗಿತ್ತು. ಈಗ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದೆ. ಡೀಟೇಲ್ಸನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ ರಾಸಲೀಲೆಯ ವಿಡಿಯೋ ವೈರಲ್ ಬೆನ್ನಲ್ಲೇ ಈ ವಿಡಿಯೋದಲ್ಲಿರೋದು ನಾನಲ್ಲ, ಇದು AI ಕ್ರಿಯೇಟೆಡ್ ವಿಡಿಯೋ ಅಂಥೇಳಿ ಇದೇ ರಾಮಚಂದ್ರ ರಾವ್ ಅವರು ಹೇಳಿದರು. ಹಾಗಾಗಿ ತನಿಖೆ ನಡೆಸಬಹುದು, FSL ರಿಪೋರ್ಟಿಗೆ ಕಾಯಬಹುದು ಸರ್ಕಾರ ಅಂದ್ಕೊಂಡಿದ್ವಿ. ಬಟ್ ಈಗ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು ನಿರೀಕ್ಷಿತನಾ ಈ ಬೆಳವಣಿಗೆ? ಪ್ರೇಮ, ಇವತ್ತು ಮಧ್ಯರಾತ್ರಿಯೇ DGP ರಾಮಚಂದ್ರ ರಾವ್ ಅವರನ್ನು ತತ್ಕ್ಷಣದಿಂದಲೇ ಅಮಾನತುಗೊಳಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸುವ ಕೆಲಸವನ್ನು ಮಾಡಿದೆ. ಕಾರಣ, ನಿನ್ನೆ ಸಾಕಷ್ಟು ಮಾಧ್ಯಮಗಳಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ರಾಮಚಂದ್ರ ರಾವ್ ಅವರದ್ದು ಎನ್ನಲಾದಂತಹ ಒಂದು ವಿಡಿಯೋ ವೈರಲ್ ಆಗಿದೆ. ಅದರ ಜೊತೆಗೆ ಆಡಿಯೋಗಳು ಕೂಡ ವೈರಲ್ ಆಗಿದ್ದಾವೆ. ಅದರ ಹಿನ್ನೆಲೆಯಲ್ಲಿ ಇದೀಗ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸುವ ಕೆಲಸವನ್ನು ಮಾಡಿದೆ. ಕಾರಣ, ಇವರು ಸರ್ಕಾರಿ ಅಧಿಕಾರಿಗಳ ಘನತೆ ಏನು ನಡೆದುಕೊಳ್ಳುವಂತಹ ರೀತಿ ಇದೆ ಅದಕ್ಕೆ ಧಕ್ಕೆ ತರುವಂತಹ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಅದರ ಜೊತೆಗೆ ಸರ್ಕಾರಕ್ಕೆ ಒಂದಷ್ಟು ಮುಜುಗರವನ್ನು ಉಂಟು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅಖಿಲ ಭಾರತ ಸೇವೆಗಳ ನಿಯಮ 1968 ನಿಯಮ ಸಬ್ ಕ್ಲಾಸ್ 3ರ ನಿಯಮಗಳೇನಿದ್ದಾವೆ ಅವುಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿದ್ದಾರೆ. ಹೀಗಾಗಿ ತತ್ಕ್ಷಣದಿಂದಲೇ DCRE ಅಂದರೆ ಈ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ DGP ಹುದ್ದೆಯಿಂದ ತತ್ಕ್ಷಣವೇ ಅಮಾನತುಗೊಳಿಸಿ ಆದೇಶವನ್ನು ಮಾಡುವ ಕೆಲಸವನ್ನು ಸರ್ಕಾರ ಮಾಡಿದೆ. ಇವತ್ತು ಮಧ್ಯರಾತ್ರಿಯೇ ಆದೇಶವನ್ನು ಹೊರಡಿಸುವ ಕೆಲಸವನ್ನು ಕೂಡ ಸರ್ಕಾರ ಮಾಡಿದೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ಸರ್ಕಾರ ಇಡೀ ಒಂದಷ್ಟು ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಮತ್ತು ಈಗಾಗಲೇ ಇನ್ನೇನು ವಿಶೇಷ ಅಧಿವೇಶನ ಕೂಡ ಶುರುವಾಗ್ತಿದೆ. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ವಿಪಕ್ಷಗಳಿಂದ ಒಂದಷ್ಟು ಟೀಕೆಗಳು ಎದುರಾಗಬಹುದು. ಹೀಗಾಗಿಯೇ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರ ಇದೀಗ DGP ರಾಮಚಂದ್ರ ರಾವ್ ಅವರನ್ನು ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸುವ ಕೆಲಸವನ್ನು ಮಾಡಲಾಗಿದೆ. ಇಲ್ಲಿ ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ರಾಮಚಂದ್ರ ರಾವ್ ಇದೊಂದು AI ವಿಡಿಯೋ ಅನ್ನೋ ಮಟ್ಟಿಗೆ ಸ್ಪಷ್ಟನೆಯನ್ನು ಕೊಡುವ ಕೆಲಸವನ್ನು ಅವರು ಸಮರ್ಥಿಸಿಕೊಳ್ಳುವ ಕೆಲಸವನ್ನು ಮಾಡಿದರು. ಆದರೆ ಅದು AI ವಿಡಿಯೋ, ಅಸಲಿ ವಿಡಿಯೋನ ಅನ್ನೋದು ಪೊಲೀಸರ ತನಿಖೆಯಿಂದ FSL ರಿಪೋರ್ಟ್ನಿಂದ ಹೊರಬರಬೇಕಿದೆ. ಇದಕ್ಕೆ ಸಂಬಂಧಪಟ್ಟವರು ಯಾರಾದರೂ ದೂರನ್ನು ಕೊಡಬೇಕಾಗುತ್ತೆ. ಸದ್ಯಕ್ಕಂತೂ ಇದೀಗ ರಾಮಚಂದ್ರ ರಾವ್ ಅವರನ್ನು ತತ್ಕ್ಷಣದಿಂದಲೇ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸುವ ಕೆಲಸವನ್ನು ಸರ್ಕಾರ ಮಾಡಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ರಾಮಚಂದ್ರ ರಾವ್ ಹಿರಿಯ IPS ಅಧಿಕಾರಿ, ಜೊತೆಗೆ ಈ ಹಿಂದೆ ಮೈಸೂರು ದರೋಡೆ ಪ್ರಕರಣದ ವಿಚಾರದಲ್ಲೂ ಕೂಡ ಇವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಆಂತರಿಕ ತನಿಖೆಯ ಮೂಲಕ ಅವರನ್ನು ರಕ್ಷಿಸಿಕೊಳ್ಳುವಂತಹ ಕೆಲಸ ಆಗಿತ್ತು. ಇವರ ಮಲಮಗಳು ರನ್ಯಾ ರಾವ್ ಗೋಲ್ಡ್ ಕೇಸ್ನಲ್ಲೂ ಕೂಡ ಪ್ರೋಟೋಕಾಲ್ ಉಲ್ಲಂಘನೆಯ ಹೆಸರಿನಲ್ಲಿ ಇವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಹಾಗೂ ಕೂಡ ಆಂತರಿಕ ತನಿಖೆಯ ನೆಪವೊಡ್ಡಿ ಅವರನ್ನು ರಕ್ಷಿಸಿಕೊಂಡಿದ್ರು. ಬಟ್ ಈಗ ಅವರದ್ದು ಎನ್ನಲಾದಂತಹ ಈ ರಾಸಲೀಲೆಯ ವಿಡಿಯೋ ವೈರಲ್, ಸರ್ಕಾರ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ.